ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಚೆನ್ನಾಗಿ ಹೇಳ್ಕೊಡ್ತೀಯ ಅಕ್ಕನಮ್ಮ. ಯಾಕಮ್ಮ ನಾನ್ ಬರೋದ್ ನಿಂಗೆ ಇಷ್ಟ ಇಲ್ವಾ? ಹಾಗಲ್ಲ ರಾಘವ್ ಮರಿ, ಯಾಕೆ ಹಾಗೆ ಹೇಳ್ತಿದ್ಯಾ? ಇಲ್ಲಿ ಮಂತ್ರಮ್ಮ ಇಲ್ವಾ, ಅವ್ರು ಹೇಳ್ಕೊಡಲ್ವಾ ನಿಂಗೆ? ಆಮೇಲೆ ಸುಕೃತ ಅತ್ತೆ ಇದ್ದಾರೆ, ಅವರು ಹೇಳ್ಕೊಡ್ತಾರೆ. ಅಪ್ಪ ಇದ್ದಾರೆ. ಅಮ್ಮ ನೀನ್ ಹೇಳ್ದಂಗ್ ಎಲ್ಲಾರು ಇದ್ದಾರೆ. ಒಬ್ರಿಗೂನು ಹೋಮ್ವರ್ಕ್ ಸರಿಯಾಗಿ ಹೇಳ್ಕೊಡಕ್ ಬರಲ್ಲ ಅಮ್ಮ. ಪುಟ್ಟ ನೋಡು, ಹಾಗೆಲ್ಲ ಹಠ ಮಾಡ್ಬಾರ್ದು. ನನಗ್ ಕೆಲ್ಸ ಇರತ್ತಲ್ವಾ. ಪ್ಲೀಸ್ ಕಣಮ್ಮ, ನಾನ್ ನಿನ್ ಜೊತೆ ಬರ್ತೀನಿ ಕಣಮ್ಮ. ಅಮ್ಮ, ಮಗು ಅಷ್ಟೊಂದು ಆಸೆಯಿಂದ ಕೇಳ್ತಾ ಇದೆ ಕಣಮ್ಮ, ಕರ್ಕೊಂಡು ಹೋಗ್ಬಾರ್ದಾ? ನನ್ ಕೆಲ್ಸಕ್ಕೆ ಬರ್ತೀನಲ್ಲ, ಬರ್ಬೇಕಾದ್ರೆ ಕರ್ಕೊಂಡ್ ಬರ್ತೀನಿ. ರತ್ನಮ್ಮ ಅವರೇ, ಕರ್ಕೊಂಡೋಗಿಮ್ಮ. ಸರಿ, ಬರುವಂತೆ. ಮನೆಗೆ ಹೋಗ್ತೀಯಾ? ಅದು ಅವಳ ಮನೆಗೆ. ಹೇಗೆ? ನಿನ್ನ ಅವಳ ಜೊತೆಲಿ ಕಳ್ಸಿದ್ರೆ ಅಷ್ಟೇ ನನ್ ಕತೆ. ಮತ್ತವಳನ್ನ ಕರ್ಕೊಂಬರ್ತೀಯಾ, ಮನೇಲಿ ಇಟ್ಕೊಳ್ತೀಯಾ, ನಿಮ್ಮಪ್ಪ ಹೋಗೋಳ್ ಪಕ್ಕದಲ್ಲಿ ಮಲ್ಕೋತಾನೆ. ಇದೆಲ್ಲ ಬೇಕಾಗಿಲ್ಲ. ನೀನ್ ಅದೇಗ್ ಹೋಗ್ತೀಯ ನಾನು ನೋಡ್ತೀನಿ. ನಾನೇ ಹೋಗ್ಬೇಡ ಅನ್ಲಾ? ಇಲ್ಲ ಇಲ್ಲ, ನಾನ್ ಹೇಳಿದ್ರೆ ತಪ್ಪಾಗ್ಬಿಡತ್ತೆ. ಹೇಳೋರ್ ಕೈಲಿ ಹೇಳ್ಸಿದ್ರೆ ಕರೆಕ್ಟ್ ಆಗಿರತ್ತೆ. ರತ್ನಮ್ಮ ಅವ್ರೆ, ಹಾ, ನೀವ್ ಯಾಕೆ ನೋಡ್ತಾ ನಿಂತ್ಬಿಡ್ರಿ? ಹೋಗ್ ಬ್ಯಾಗ್ ತಗೊಂಬರಲ್ವಾ? ಓಹೋ, ನೀವ್ ಹೇಳಲೇ ಇಲ್ವಲ್ಲ ಸರ್ ಬ್ಯಾಗ್ ತರಕ್ಕೆ. ಈಗ ಹೇಳ್ತಾ ಇದ್ದೀನಲ್ಲ. ಸರಿಯಪ್ಪ. ಒಂದ್ ನಿಮಿಷ ಒಂದು ಕಾಫಿ ಮಾಡ್ಕೊಂಬನ್ನಿ ಅಮ್ಮಂಗೆ. ಓಹೋ, ನಿಮ್ಗೇನ್ ಬೇಕೋ? ನಾವ್ ಇಂಕೇನು ಬೇಡ, ಅಮ್ಮಂಗ್ ಮಾತ್ರ ಮಾಡ್ಕೊಂಬನ್ನಿ. ನಾವಿಬ್ರು ಬೈತು ಮಾಡ್ಕೋತೀವಿ. ಅಯ್ಯೋಯ್ಯೋಯ್ಯೋಯ್ಯೋ, ನನ್ನ ಮುದ್ದು. ಈಗ ಬ್ಯಾಗ್ ತಂದು ಕೊಟ್ಬಿಟ್ಟು ಕಾಫಿ ಮಾಡ್ಲಾ, ಇಲ್ಲ ಕಾಫಿ ಕೊಟ್ಟು ಬ್ಯಾಗ್ ತರ್ಲಾ? ಮೊದ್ಲು ಕಾಫಿ ಕುಡಿತಾ ಇರ್ತೀವಿ, ಆಮೇಲೆ ಅವ್ರ ಬ್ಯಾಗ್ ತಗೊಂಬನ್ನಿ. ಆಯ್ತು ಆಯ್ತು ಕಣಪ್ಪ. ಓಯ್, ಸ್ಟ್ರಾಂಗು. ಹಾ, ಆಯ್ತಾಯ್ತು. ಬಾ ಕುತ್ಕೋ. ಎಷ್ಟು ಮಾತಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು? ಸುಶಾಂತ್, ನನಗ್ ಗೊತ್ತಿತ್ತು ನೀನ್ ವಾಪಸ್ ಬಂದೇ ಬರ್ತೀಯ ಅಂತ. ನಾನೇನ್ ಅದಕ್ ಬಂದಿಲ್ಲ. ಅಂದ್ರೆ ನೀನಿನ್ನೂ ನನ್ನ ಕ್ಷಮಿಸಿಲ್ವಾ? ಅದನ್ನ ಆಮೇಲೆ ಯೋಚನೆ ಮಾಡೋಣ. ಮೊದಲು ನಾನು ಬಂದಿದ್ದ ವಿಷಯನ ಹೇಳ್ತೀನಿ. ನಿನ್ನೆವರೆಗೂ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ದ, ಇವಾಗ ನೋಡಿ ಮತ್ತೆ ಮೊದ್ಲಿನ ತರ ಆಗ್ತಿದ್ದಾನೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ನಿಮ್ ಮುದ್ದು ಮಗ ರಾಘವ್ ಬಗ್ಗೆ. ಅವನೇನ್ ಮಾಡ್ದ? ನೋಡಿ, ಚಾನ್ಸ್ ಸಿಕ್ಕಿದ್ರೆ ಸಾಕು ಮತ್ತೆ ಅವ್ರ ಮನೆಗೆ ಹೋಗಿ ಶುರು ಮಾಡಿದಾನೆ. ಹಠ ಮಾಡ್ತಿದ್ದಾನೆ ಕೆಳಗಡೆ ಹೋಗ್ತೀನಿ ಅವ್ರ ಮನೆಗೆ ಅಂತ. ಆ ಮನೆಗೆ ಹೋದ್ರೆ ಸುಮ್ಮನೆ ಇರ್ತಾನ? ಬೇಡದೇ ಇರೋ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೆ. ವೀರಣ್ಣ ಒಳ್ಳೆಯವರು, ಸುಮತಿ ಅದಕ್ಕೆ ಒಳ್ಳೆಯವರು, ಏನು ಹೇಳಲ್ಲ. ಹಾಗಂತ ನಾವು ನಮ್ಮ ಮಗುನ ಯಾವಾಗ್ಲೂ ಕಂಡವ್ರ ಮನೆ ಕಳ್ಸಕ್ಕಾಗತ್ತಾ? ಅರ್ಚನಾನು ಅಷ್ಟೇ. ನಮ್ಮೆಲ್ರ ಮೇಲಿರೋ ಪ್ರೀತಿಗೆ ಮಗುಗೆ ತಾಯಿ ತರ ಆಕ್ಟ್ ಮಾಡ್ತಿದ್ದಾರೆ. ಆದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿಮಗೇನ್ರಿ ಗೊತ್ತಾಗುತ್ತೆ? ಒಂದ್ ಹೆಣ್ಣಿನ ಮನ್ಸು ಇನ್ನೊಂದ್ ಹೆಣ್ಣಿಗೆ ಅರ್ಥ ಆಗೋದು. ಪ್ಲೀಸ್ ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಮಗುನ ಅವ್ರ ಮನೆಗೆ ಹೋಗ್ಬಾರ್ದು ಅಂತ ತಡೀರಿ. ಅಲ್ಲ, ನಾನೇನ್ ಮಾಡಕ್ಕಾಗತ್ತೆ? ಇವಾಗ ಕೇಳಿ ನಾನೇನ್ ಮಾಡ್ಲಿ ಅಂತ. ಹಾಗೆಲ್ರೂ ಮುಂದೆ ಕೂಗಾಡಿದ್ರಿ ನಂದೇನೋ ತಪ್ಪು ಅನ್ನೋ ರೀತಿ. ಇವಾಗ ನಿಮ್ ಮಗ ತಪ್ಪು ಮಾಡ್ತಿದ್ದಾನೆ, ಮಾತಾಡ್ರಿ ಬಂದು. ಅದನ್ ಬಿಟ್ಟು ನಾನೇನ್ ಮಾಡ್ಲಿ ಅಂದ್ರೆ ನೀವು ಅವನಿಗೆ ಸಪೋರ್ಟ್ ಮಾಡ್ಬೇಡಿ. ಅರ್ಥ ಆಯ್ತಾ? ಕರೆಕ್ಟ್. ನಾನು ಅವನಿಗೆ ಸಪೋರ್ಟ್ ಮಾಡಲ್ಲ ಮಂತ್ರ. ಈಗ ನಾನು ಏನ್ ಮಾಡ್ಬೇಕು ಅಂತ್ಯಾ? ಯಾರು ಏನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಮುಖಕ್ಕೆ ಹೊಡೆದಂಗ್ ಮಾತಾಡಿ. ಯಾರೋ ಬೇಜಾರ್ ಮಾಡ್ಕೋತಾರೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ಅವ್ರು ಬೇಜಾರ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಅರ್ಚನಾ ಅವ್ರ ಬದುಕು ಚೆನ್ನಾಗಿರೋದು ಮುಖ್ಯ. ಅರ್ಥ ಆಯ್ತಾ? ಬನ್ನಿ ತಗೊಳ್ಳಿ. ಹಾ ಯಜಮಾನ್ರೆ, ನೀವ್ ಹೇಳಿದ ಕೆಲ್ಸ ಎಲ್ಲ ಸರಿಯಾಗಿ ಮಾಡಿದೀನಾ? ಮಾಡಿದ್ದೀರಾ? ಏನಾದ್ರೂ ತಪ್ಪಿದ್ರೆ ಹೇಳಿ, ನಾವು ತಿದ್ಕತೀವಿ. ಹೇಳ್ತೀವಿ. ಬಾಯ್. ನಯ್ಯಮ್ಮ ಹೋಗೋಣ. ರಾಘವ್, ಎಲ್ಲಿಗೆ ಹೋಗ್ತಿದ್ಯಾ ಕಂದ? ಅದು ನಾನು ಮೀಸೆ ಮಾಮನ್ ಮನೆಗೆ ಅಮ್ಮನ್ ಕರ್ಕೊಂಡು ಹೋಗ್ತಾ ಇದೀವಿ. ಯಾಕೆ? ಅಲ್ಲಿ ಹೋಮ್ವರ್ಕ್ ಮಾಡ್ತೇನಪ್ಪ. ಮನೇಲಿ ಹೋಮ್ವರ್ಕ್ ಮಾಡಿದ್ರೆ ಬೇಡ ಅಂತಾರ?
ನೀನ್ ಅಲ್ಲಿಗೆ ಹೋಗ್ಬೇಡ, ನೀನ್ ಇಲ್ಲೇ ಇರಬೇಕು. ನಡಿ ಒಳಗೆ. ನಾನ್ ಮಿಸೆ ಮಾಮೂನ್ ಮನೆಗೆ ಹೋದ್ರೆ ಏನ್ ತಪ್ಪು? ಅಪ್ಪ ನಾನು ಅಲ್ಲೇ ಇರಲ್ಲ ಪಾಪ ಅನ್ಬಿಡ್ತೀನಿ. ಪರವಾಗಿಲ್ಲ ಬಿಡಿ, ಮಗು ಆಸೆ ಪಡ್ತಿದ್ಯಲ್ಲ. ನಾನು ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ. ಬೇಡ ಅರ್ಚನಾ ಅವ್ರೆ, ನಿಮ್ಗೆ ನಾನು ಹೇಳೋ ಮಾತು ಸರಿಯಾಗಿ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಅವನು ಏನೇನೋ ಮಾತಾಡ್ತಾನೆ, ನೀವು ಅದಕ್ಕೆ ಎನ್ಕರೇಜ್ ಮಾಡಬೇಡಿ ಪ್ಲೀಸ್.